ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಪವಿತ್ರ ಗೌಡರವರ ವಕೀಲರು ನಾರಾಯಣ ಸ್ವಾಮಿ ಅವರ ಜೊತೆಲಿದ್ದೇನೆ. ಸರ್, ಇವತ್ತು ಕೋರ್ಟ್ಗೆ ಅಷ್ಟು ಜನ ಆರೋಪಿಗಳು ಹಾಜರಾಗಿದ್ರು. ಏನೇನಾಯ್ತು ಕೋರ್ಟ್ನ ಪ್ರಾಂಗಣದಲ್ಲಿ? ಏನಿಲ್ಲ, ಕೋರ್ಟ್ ಚಾರ್ಜಸ್ ಫ್ರೇಮ್ಗೆ ಅಂತ ಇತ್ತು, ಚಾರ್ಜ್ ಆಗಿದೆ. ಇವತ್ತು ಚಾರ್ಜ್ ಫ್ರೇಮ್ ಮಾಡಿದರೆ ಇದು ಟ್ರಯಲ್ ಡೇಟ್ ಫಿಕ್ಸ್ ಮಾಡೋದಕ್ಕಿಂತ ಒಂದು ಡೇಟ್ ಹೋಗಿದೆ ಅಷ್ಟೇ. ಇವತ್ತು ಈಗ ಚಾರ್ಜ್ ಫ್ರೇಮ್ ಮಾಡೋದ ಸಂದರ್ಭದಲ್ಲಿ ಯಾರು ಗಿಲ್ಟಿ ಪ್ಲೀಡ್ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಸರ್. ಗಿಲ್ಟ್ ಮಾಡಿದ್ರೆ ಅಲ್ವಾ ಸರ್, ತಪ್ಪು ಮಾಡಿದ್ರೆ ಅಲ್ವಾ ನಾವು ಪ್ಲೀಡ್ ಆಗೋದು. ಯಾರು ತಪ್ಪು ಮಾಡಿಲ್ಲ, ಸೊ ಅದಕ್ಕೆ ನಾವು ಯಾರು ತಪ್ಪು ಮಾಡಿಲ್ಲ, ಇದೊಂಥರ ನಮ್ಮೆಲ್ಲ ಸುಳ್ಳು ಕೇಸು ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಆಗಿದೆ. ಸುಳ್ಳು ಕೇಸ್ ಅಂತಾನೆ ತಾನೇ ಹೇಳಬೇಕು. ಸೊ ಪೊಲೀಸ್ನವರು ಇಟ್ಸ್ ಕಂಪ್ಲೀಟ್ಲಿ ಒಂಥರ ಮ್ಯಾನಿಪುಲೇಟೆಡ್, ಕ್ರಿಯೇಟೆಡ್, ಏನೆಲ್ಲ ಮಾಡಬಹುದು, ಪೊಲಿಟಿಕಲಿ ಮೋಟಿವೇಟೆಡ್, ಇದು ಆತರ ಕೇಸೇ ಇದು. ಅದಕ್ಕೆ ವಕೀಲರು ಕಕ್ಷಿದಾರನ್ನ ಕಾಪಾಡೋದು ನಿಮ್ ಧರ್ಮ ಆಗಿರುತ್ತೆ. ಆದ್ರೆ ಒಂದಿಷ್ಟು ಎವಿಡೆನ್ಸ್ಗಳು ಸಿಸಿಟಿವಿಗಳಲ್ಲಿ ಆ ವ್ಯಕ್ತಿಯನ್ನ ಕರೆದುಕೊಂಡ್ ಬಂದಿರುವಂತದ್ದು, ಮಾತನಾಡಿರುವಂತದ್ದು, ಒಂದಿಷ್ಟು ಪುರಾವೆ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರೋದ್ರಿಂದ ಅದನ್ನ ಯಾವ ತರ ನೋಡ್ತೀರಾ ಸರ್? ಅಲ್ಲ, ಅದು ಖಂಡಿತ ಬರೀ ನೀವ್ ಹೇಳ್ತಾ ಇದ್ದೀರಾ ಅಷ್ಟೇ, ಆತರ ಎಲ್ಲೂ ಇಲ್ಲ. ಕರ್ಕೊಂಡ್ ಬಂದೂ ಇಲ್ಲ, ಇವ್ರು ಯಾರು ಕರ್ಕೊಂಡ್ ಬಂದಿಲ್ಲ. ದರ್ಶನ್ಗಿರ್ಬೋದು ಅಥವಾ ಪವಿತ್ರ ಗೌಡ ಆಗಿರ್ಬೋದು, ಮತ್ತೊಬ್ಬರಿಗೆ ಯಾರು ಕರ್ಕೊಂಡ್ ಬಂದಿಲ್ಲ. ಎಲ್ಲೋ ಟ್ರಾವೆಲ್ ಮಾಡ್ತಾ ಇರೋ ಫೋಟೋ ಫುಟೇಜಸ್ ನ ತೆಗೆದು ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ ಅಂತ ನಾವ್ ಹೇಳ್ತಾ ಇರೋದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಖಂಡಿತ ನಡೆದಿಲ್ಲ ಆ ತರ. ಇವ್ರು ದೇ ಆರ್ ಕ್ರಿಯೇಟೆಡ್, ಇಟ್ಸ್ ಕಂಪ್ಲೀಟ್ಲಿ ಮೋಟಿವೇಟೆಡ್ ಅಷ್ಟೇ. ಯಾಕಂದ್ರೆ ನೀವ್ ಹೇಳಿದ್ರೆ ಎಷ್ಟು ಪ್ರಕರಣಗಳಲ್ಲಿ ಇಷ್ಟೊಂದು ಹೈಪ್ ಸಿಗತ್ತೆ, ಎಷ್ಟು ಪ್ರಕರಣಗಳಲ್ಲಿ ಇಷ್ಟೊಂದು ಟಾರ್ಗೆಟ್ ಮಾಡ್ತಾರೆ. ಎಷ್ಟು ಇವಾಗ ಬೆಂಗಳೂರಲ್ಲಿ ಎಂತೆಂತ ಬ್ರೂಟಲ್ ಮರ್ಡರ್, ರೇಪ್ಸ್ ಗಳೆಲ್ಲ ನಡೆದಿದೆ. ಆ ಕೇಸಲ್ಲಿ ಇಲ್ದಿರುವಂತ ಮುತುವರ್ಜಿ ಪೊಲೀಸ್ನವ್ರಿಗೆ ಈ ಕೇಸಲ್ಲಿ ಇದೆ. ಯಾಕೆ, ಯಾವ ಕಾರಣಕ್ಕೆ ಮೋಟಿವೇಟೆಡ್ ಇರ್ಬೋದು ಅನ್ಸುತ್ತೆ ಸರ್ ಪೊಲೀಸರಿಗೆ? ಮೇ ಬಿ ಎಲ್ಲೊಂದ್ ಕಡೆ ದರ್ಶನ್ ಅವ್ರ ಬೆಳವಣಿಗೆ, ದರ್ಶನ್ ಹೋಗಿರೋ ಹೆಸರನ್ನ ಒಂದು ಮುಟ್ಗೋಲ್ ಹಾಕಕ್ಕಿರ್ಬೋದು. ನನ್ನ ಮೈ ಪರ್ಸನಲ್ ಒಪಿನಿಯನ್, ನಾಟ್ ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಹೇಳ್ತಾ ಇರೋದು. ಮೇ ಬಿ ಇರ್ಬೋದು. ಅದಕ್ಕಾಗಿ ಅವ್ರನ್ನ ಇಷ್ಟೊಂದು ಮೇ ಬಿ ಒಂದು ಆ ವ್ಯಕ್ತಿತ್ವನ ಕುಗ್ಸಕ್ಕಿರ್ಬೋದು. ಈಗ ನೀವ್ ಹೇಳಿರೋ ಪಾಯಿಂಟ್ ಅನ್ನು ಅಕ್ಸೆಪ್ಟ್ ಮಾಡಬೇಕು ಅಂದ್ರೆ ದರ್ಶನ್ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಮಾಡುವಂತರ ಮಧ್ಯದಲ್ಲಿ ಪವಿತ್ರ ಗೌಡರ್ ಅವ್ರನ್ನು ಕೂಡ ಇನ್ವಾಲ್ವ್ ಮಾಡ್ತಿದ್ದಾರೆ ಅಂತ ನಿಮ್ಮ ಆಲೋಚನೆ ಯಾವ ರೀತಿ? ಖಂಡಿತ ಹೌದು. ಬ್ರಿಡ್ಜ್ ಬೇಕಲ್ಲ, ಯಾರಾದ್ರೂ ಯಾವ ಕಾರಣಕ್ಕೋಸ್ಕರ ಯಾರು ಏನ್ ಮಾಡಿಸಿದ್ರು, ಏನ್ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದಕ್ಕೆ ಆ ಬ್ರಿಡ್ಜ್ ನ ಇವ್ರನ್ನ ಕನೆಕ್ಟ್ ಮಾಡಿದ್ದಾರೆ. ಇವರೇ ಮೋಟಿವೇಶನ್ ಕೊಟ್ಟರು ಅನ್ನೋ ತರ, ಇವರಿಂದನೇನೋ ಆಯ್ತು ಅನ್ನೋ ತರ ಏನೋ ಒಂದು ಬೇಕಲ್ಲ. ಮಹಾಭಾರತದಲ್ಲಿ ಇನ್ಯಾರಿಂದನೋ ಯುದ್ಧ ನಡೀತು, ರಾಮಾಯಣದಲ್ಲಿ ಇನ್ಯಾರಿಂದ ಯುದ್ಧ ನಡೀತು ಅಂತಾರಲ್ಲ, ಹಂಗೆ ಇನ್ಯಾರನೋ ತಗೊಂಡ್ಬಂದು ಅಡ್ಡ ನಿಲ್ಲಿಸಬೇಕಂದ್ರೆ ಈ ಕೇಸಲ್ಲಿ ಪವಿತ್ರ ನಿಲ್ಲಿಸಿದ್ದಾರೆ ಅಷ್ಟೇ. ಪವಿತ್ರ ಇಸ್ ಕಂಪ್ಲೀಟ್ಲಿ ಇನ್ನಸೆಂಟ್. ಕೊನೆಯದಾಗಿ ಸರ್, ದಿನಾಂಕದ ವಿಚಾರಕ್ಕೆ ಬಂದಾಗ ಯಾವ ಡೇಟ್ ಟ್ರಯಲ್ ಆಗುತ್ತೆ, ನೆಕ್ಸ್ಟ್ ಪ್ಲಾನ್ ಏನಿದೆ, ಇನ್ನೊಂದು ರೌಂಡ್ ಏನಾದ್ರು ಫ್ರೇಮಿಂಗ್ ಇನ್ ಡೀಟೇಲ್ ಆಗುತ್ತಾ? ಇಲ್ಲ, ಆತರ ಏನಿಲ್ಲ. ಇನ್ನ 10-11 ಇದೆ ನೆಕ್ಸ್ಟ್ ಕೇಸು. ಅವತ್ತು ಡೇಟ್ ಫಿಕ್ಸ್ ಆಗುತ್ತೆ ಟ್ರಯಲ್ಗೆ ಅಂತ, ಅವತ್ತು ಫಿಕ್ಸ್ ಆಗುತ್ತೆ. ಇನ್ ಪರ್ಸನ್ ಬರಬೇಕು ಅಂತ ಆಗಿದೆ ಸರ್? ಇಲ್ಲ, ಅದೆಲ್ಲ ಅವಾಗ ನಮಗೆ ನೆಸೆಸಿಟಿ ಆಧಾರದ ಮೇಲೆ ಕೋರ್ಟಲ್ಲಿ ಆರ್ಡರ್ ಮಾಡಿಸ್ಕೊಬೇಕು ಅವಾಗಿನ ಡೇಟ್ ಅಲ್ಲಿ. ಥ್ಯಾಂಕ್ ಯು. ಸೊ ಇವಿಷ್ಟಾಗಿತ್ತು ನಾರಾಯಣ ಸ್ವಾಮಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾ ಇರುವಂತ, ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಈಗ ತಾನೇ ಪವಿತ್ರ ಗೌಡ ಪರ ವಕೀಲ ನಾರಾಯಣ ಸ್ವಾಮಿ ಮಾತನಾಡ್ತಾ ಇದ್ರು. ಇದು ಪೊಲಿಟಿಕಲಿ ಮೋಟಿವೇಟೆಡ್, ತಮ್ಮ ಪರ ಕಕ್ಷಿದಾರರು ಅವರ ಪಾತ್ರ ಏನು ಇಲ್ಲ ಇದರಲ್ಲಿ, ಅವ್ರ ಮುಗ್ಧರು ಅಷ್ಟೇ ಅಲ್ಲ, ಅವರ ವಿರುದ್ಧ ಉದ್ದೇಶಪೂರ್ವಕವಾಗಿ ಚಾರ್ಜ್ ಶೀಟ್ ಹಾಕಲಾಗಿದೆ ಅಂತ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು. ಒಟ್ಟಿನಲ್ಲಿ ಚಾರ್ಜ್ ಫ್ರೇಮ್ ಆಗುವಂತದ್ದು ಇವತ್ತು ನಡೆದಿದೆ. ಎಲ್ಲ ಆರೋಪಿಗಳ ಮೇಲೆ ದೋಷಾರೋಪ ನಿಗದಿ ಮಾಡಲಾಗಿದೆ. 17 ಆರೋಪಿಗಳು ಕೂಡ ತಮ್ಮ ಮೇಲಿನ ಆರೋಪವನ್ನ ನಿರಾಕರಿಸಿದ್ದಾರೆ. ಡಿ ಗ್ಯಾಂಗ್ ಪರ ವಕೀಲ ಸುನೀಲ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನವೆಂಬರ್ 10ಕ್ಕೆ ಟ್ರಯಲ್ ಆರಂಭ ಆಗತ್ತೆ, ವಿಚಾರಣೆ ಆರಂಭ ಆಗುತ್ತೆ. ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ. ಅವತ್ತು ಎಲ್ಲ ಆರೋಪಿಗಳ ಮೇಲೆ ಇವತ್ತು ಚಾರ್ಜ್ ಫ್ರೇಮ್ ಮಾಡಿದ್ದಾರೆ. ಅದನ್ನ ಆಬ್ವಿಯಸ್ಲಿ ಎಲ್ಲ ಆರೋಪಿಗಳು ನಿರಾಕರಿಸುತ್ತಾರೆ. ದಟ್ ಈಸ್ ದ ಪ್ರೊಸೀಜರ್. ಸೊ ನಿರಾಕರಿಸಿದ್ದಾರೆ. ಏನಿಲ್ಲ, ಇದು ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರೋಸೆಸ್, ಪ್ರಕ್ರಿಯೆ ಅಂತ ಕರೀತಾರೆ. ಅದನ್ನು ಪ್ರೊಸೀಜರ್ ಅದು. ಇವತ್ತು ಎಲ್ಲ ಆರೋಪಿಗಳು, ಜೈಲಲ್ಲಿರುವಂತಹ ಆರೋಪಿಗಳು ಮತ್ತೆ ಬೇಲಲ್ಲಿರುವಂತಹ ಆರೋಪಿಗಳು ಹಾಜರಾಗಿದ್ರು. ಇವತ್ತು ನ್ಯಾಯಾಲಯ ಅಂದ್ರೆ ದೋಷಾರೋಪಣೆಯನ್ನ ಹೊರತಂದ್ರೆ ಚಾರ್ಜಸ್ ಅಂತ ಕರೀತಾರೆ. ಅಂದ್ರೆ ಪೊಲೀಸ್ನವರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಅದು ಎವಿಡೆನ್ಸ್ ಅಲ್ಲ. ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ, ಅದು ದಟ್ ಈಸ್ ಕಾಲ್ಡ್ ಅಲಿಗೇಷನ್ಸ್, ಚಾರ್ಜಸ್. ಅದ್ರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಇವತ್ತು ದೋಷಾರೋಪಣೆಯನ್ನ ಹೊರಿಸಿದ್ದಾರೆ.
ಎಲ್ಲಾ ಆರೋಪಿಗಳ ಮೇಲೆ ಇವತ್ತು ನೀವು ಈ ತರ ಒಂದು ನಿಮ್ಮ ಮೇಲೆ ಪ್ರಕರಣ ದರ್ಜ್ ಮಾಡಿದ್ದಾರೆ, ಈ ತರ ಸೆಕ್ಷನ್ಸ್ ಅಲ್ಲಿ ನೀವು ಅಪರಾಧ ಮಾಡಿದೀರಾ ಅಂತ ನಿಮ್ಮ ಮೇಲೆ ಇದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅನ್ನೋದನ್ನ ದೋಷಾರೋಪಣೆಯನ್ನ ಬರೆದು ಇವತ್ತು ಜಡ್ಜ್ ಸಾಹೇಬರು ಓದಿದ್ದಾರೆ ಎಲ್ರಿಗೂ. ಅವರೆಲ್ಲರೂ ಸಹ ಆ ದೋಷಾರೋಪಣೆಯನ್ನ ನಿರಾಕರಿಸಿದ್ದಾರೆ. ಇಲ್ಲ ಈ ಪ್ರಕರಣಕ್ಕೂ ನಮ್ಗೆ ಯಾವ್ದು ಸಂಬಂಧ ಇಲ್ಲ, ನಮ್ಗೆ ವಿಚಾರಣೆ ನಡೆಯಲಿ, ನಾವು ವಿಚಾರಣೆಯನ್ನ ತಗೊಳ್ಳಕ್ಕೆ ಅಂದ್ರೆ ವಿಚಾರಣೆ ನಡೆಸಕ್ಕೆ ನಾವು ರೆಡಿ ಇದೀವಿ ಅಂತ ಈ ಆರೋಪಿಗಳೆಲ್ಲ ಉತ್ತರ ಕೊಟ್ಟಿದ್ದಾರೆ. 17 ಆರೋಪಿಗಳು ಕೂಡ ತಮ್ಮ ಮೇಲೆ ಹೌದೌದು, 17 ಆರೋಪಿಗಳು ಸಹ ಈ ಪ್ರಕರಣಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ, ನಾವು ವಿಚಾರಣೆನ ಎದುರಿಸಕ್ಕೆ ಸಿದ್ಧರಿದ್ದೀವಿ, ನಾವು ವಿಚಾರಣೆ ಎದುರಿಸ್ತೀವಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಾದ್ಮೇಲೆ ಒಂದು ಡೇಟ್ ಫಿಕ್ಸ್ಡ್ ಡೇಟ್ ಫಾರ್ ಅಂದ್ರೆ ವಿಚಾರಣೆ ಅಂದ್ರೆ ಸಾಕ್ಷಿಗಳ ವಿಚಾರಣೆಗೆ ಒಂದು ದಿನಾಂಕ ನಿಗದಿ ಆಗುತ್ತೆ. ಅದಕ್ಕಿಂತ ಮುಂಚೆ ಪ್ರಾಸಿಕ್ಯೂಷನ್ ಅವರು ಒಂದು ಲಿಸ್ಟ್ ಆಫ್ ವಿಟ್ನೆಸಸ್ ಕೊಡಬೇಕು. ಅಂದ್ರೆ ಈ ಪ್ರಕರಣದಲ್ಲಿ ಎಷ್ಟು ಜನ ಸಾಕ್ಷಿಗಳಿದ್ದಾರೆ, ನಾವು ಯಾರನ್ನ ಮೊದಲು ಎಕ್ಸಾಮಿನೇಷನ್ ಅಂದ್ರೆ ವಿಚಾರಣೆ ಮಾಡ್ತೀವಿ, ಯಾರನ್ನ ನಂತರ ಎಕ್ಸಾಮಿನೇಷನ್ ಮಾಡ್ತೀವಿ, ವಿಚಾರಣೆ ಮಾಡ್ತೀವಿ ಅಂತ ಪ್ರಾಸಿಕ್ಯೂಷನ್ ಅವರು ಕೋರ್ಟ್ಗೆ ಮತ್ತೆ ನಮಗೆ ಅದು ಅವ್ರದ್ದು ಮುಂಚಿತವಾಗಿ ನಮ್ಗೊಂದು ಅರ್ಜಿ ಕೊಡಬೇಕಾಗುತ್ತೆ, ಅವ್ರ ಲಿಸ್ಟ್ ಆಫ್ ವಿಟ್ನೆಸಸ್ ಅಂತ. ಆ ಆಧಾರದ ಮೇಲೆ ಕೋರ್ಟ್ ಇಂತಿಂತ ದಿನಾಂಕ ಇಂಥ ಸಾಕ್ಷಿಗಳ ವಿಚಾರಣೆಗೆ ಅಂತ ಕೋರ್ಟ್ ದಿನಾಂಕ ನಿಗದಿ ಮಾಡುತ್ತೆ ಸರ್. ಆರೋಪಿಗಳನ್ನ ಮತ್ತೆ ಕೋರ್ಟ್ಗೆ ಹೌದು, ಆರೋಪಿಗಳ ಸಮ್ಮುಖದಲ್ಲೇ ವಿಚಾರಣೆ ನಡೆಯಬೇಕಾಗಿರೋದು. ಕೋರ್ಟ್ ಅದು ಮುಂದೆ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಅಲ್ಲೇ ಪ್ರೊಡ್ಯೂಸ್ ಮಾಡಿ ಹಾಜರುಪಡಿಸಿ ಅಂತ ಹೇಳ್ತಾರೋ ಅಥವಾ ಇಲ್ಲಿ ಅವ್ರಿಗೆ ಖುದ್ದಾಗಿ ಅದನ್ನ ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಕೋರ್ಟ್ ಆಮೇಲೆ ನಿರ್ಧಾರ ತಗೊಂಡು ಅದನ್ನ ಆರ್ಡರ್ ಮಾಡುತ್ತೆ ಸರ್. ಆರೋಪಿಗಳಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡ್ತಾರೆ. ಹೌದು, ಆರೋಪಿಗಳು ಇಲ್ಲ, ನಾವು ಕೇಸ್ ವಿಚಾರದಲ್ಲಿ ಏನ್ ಬೇಕೋ ಅದನ್ನ ನಾವು ಡಿಸ್ಕಷನ್ ಮಾಡ್ಕೊಂಡಿದೀವಿ. ಇಲ್ಲಿ ನಾವು ಓಪನ್ ಅದನ್ನ ಕೇಸ್ ವಿಚಾರದಲ್ಲಿ ಮಾತಾಡ್ಕೊಂಡಿದೀವಿ. ನಮ್ಗೆ ಕೋರ್ಟ್ ಅದಕ್ಕೆ ಅವ್ರ ಜೊತೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿತ್ತು. ಎಲ್ಲ ಆರೋಪಿಗಳು ವಕೀಲರು ಸಹ ಅವರವ್ರ ಜೊತೆಗೆ ಆರೋಪಿಗಳ ಜೊತೆ ಮಾತುಕತೆ ಮಾಡಿದ್ದಾರೆ. ನವೆಂಬರ್ 10ಕ್ಕೆ ಮತ್ತೆ ಆರೋಪಿಗಳು ಹಾಜರಾಗಬೇಕಿರುತ್ತೆ. ಹೌದು, ಅದು ರೆಗ್ಯುಲರ್ ವಿಚಾರಣೆ ದಿನಾಂಕ ಇರೋದ್ರಿಂದ ಆರೋಪಿಗಳು ಅವತ್ತು ಹಾಜರಾಗಲೇಬೇಕಾಗುತ್ತೆ. ಅದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹಾಜರುಪಡಿಸ್ತಾರೋ ಅಥವಾ ಇಲ್ಲಿ ಖುದ್ದಾಗ ಅವ್ರನ್ನ ಕರ್ಕೊಂಡ್ ಬರ್ತಾರೋ ಅದನ್ನ ನೋಡಬೇಕಾಗುತ್ತೆ ಸರ್. ಅಲ್ಲ, ಏನಿಲ್ಲ, ಇದು ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರೋಸೆಸ್ ಪ್ರಕ್ರಿಯೆ ಅಂತ ಕರೀತಾರೆ, ಅದನ್ನು ಪ್ರೊಸೀಜರ್. ಅದು ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಮನೆ ಊಟದ ಭಾಗ್ಯ ಲಭಿಸಿದೆ. ಇವತ್ತು ಮಾತ್ರ ಕೊಲೆ ಆರೋಪಿ ದರ್ಶನ್ಗೆ ಮನೆ ಊಟದ ಭಾಗ್ಯ ಲಭಿಸಿದೆ. ಕಾರಣ ಬೆಳಗ್ಗೆಯಿಂದ ಊಟ ಮಾಡದ ಫಿಲಿಂ ಸ್ಟಾರ್ ದರ್ಶನ್ ಅವರು ಉಪವಾಸವಿದ್ರು. ಮನೆ ಊಟಕ್ಕಾಗಿ ಮನವಿ ಮಾಡಿದ್ರು ದರ್ಶನ್ ಪರ ವಕೀಲರು. ಹೀಗಾಗಿ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ದಕ್ಕೆ ಕೋರ್ಟ್ ಅವರಿಗೆ ಸಮ್ಮತಿಯನ್ನ ಕೊಟ್ಟಿತ್ತು. ಹಾಗಾಗಿ ಮನೆ ಊಟ ತಂದುಕೊಡ್ತಾ ಇದ್ದಂತೆ ಜೈಲಿನ ಕಡೆಗೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಮುಖ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರದ ಕಡೆಗೆ ದರ್ಶನ್ ಗ್ಯಾಂಗ್ ಹೊರಟಿದೆ. ಇವಾಗ ಕೊಲೆ ಆರೋಪಿ ದರ್ಶನ್ಗೆ ಇವತ್ತು 81 ದಿನಗಳ ಬಳಿಕ ಇವತ್ತು ಮನೆ ಊಟದ ಭಾಗ್ಯ, ಮನೆ ಊಟದ ರುಚಿಯನ್ನ ಸವಿಲಿಕ್ಕೆ ಇವತ್ತು ಅವರಿಗೆ ಅವಕಾಶ ಸಿಕ್ಕಿದೆ. ಇವತ್ತು ಮಾತ್ರ ಕೇವಲ ಜೈಲಿಗೆ ಬಂದಂತಹ ವೇಳೆಯಲ್ಲಿ ಅವರ ಕುಟುಂಬದವರು ಕೊಟ್ಟಿರತಕ್ಕಂತಹ ಊಟವನ್ನು ತೆಗೆದುಕೊಂಡು ಇದೀಗ ಮತ್ತೆ ಜೈಲಿನತ್ತ ಮುಖ ಮಾಡಿದ್ದಾರೆ. ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿದ್ರು. ದರ್ಶನ್ ಅವರಿಗೆ ಮನೆ ಊಟದ ಭಾಗ್ಯವನ್ನ ಕರುಣಿಸಿ ಅಂತಕ್ಕಂತಹ ಒಂದು ಮನವಿಯನ್ನು ಮಾಡಿದ್ರು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಧ್ರುವ, ಇವತ್ತು 81 ದಿನಗಳ ಬಳಿಕ ಕೊಲೆ ಆರೋಪಿ ದರ್ಶನ್ ಅವರಿಗೆ ಇದೀಗ ಮನೆ ಊಟದ ಭಾಗ್ಯ ಕರುಣಿಸಿದೆ. ಸೊ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡಿದ್ರು. ಸೊ ಇದೀಗ ಊಟ ತಗೊಂಡು ಜೈಲಿಗೆ ಹೋಗ್ತಾ ಇದ್ದಾರೆ. ಮತ್ತೇನೆಲ್ಲ ಮಾಹಿತಿ ಸಿಗ್ತಾ ಇದೆ ಧ್ರುವ? ವೀರೇಶ್, ಈಗ ಸದ್ಯ ದರ್ಶನ್ ಅಂಡ್ ಗ್ಯಾಂಗ್, ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಸದ್ಯ ಈಗ ಪರಪ್ಪನ ಅಗ್ರಹಾರ ಜೈಲಿನತ್ತ ತೆರಳುತ್ತಾ ಇದ್ದಾರೆ. ನಾನೀಗ ಸದ್ಯ ಈ ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಈ ಸಿಲ್ಕ್ ಬೋರ್ಡ್ ನ ಬಳಿ ಸದ್ಯ ಈಗ ದರ್ಶನ್ ಇರುವಂತಹ ವಾಹನ ಇದೆ. ದರ್ಶನ್ ಇರುವಂತಹ KSRP ವಾಹನ ಇರಬಹುದು, ಹಾಗೆ ಪವಿತ್ರ ಗೌಡ ಹೋಗ್ತಾ ಇರುವಂತಹ ವಾಹನ ಈಗ ಸದ್ಯ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಲ್ಲಿದೆ. ನೀವು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ, ಇದೇ ಒಂದು ವಾಹನದಲ್ಲಿ ಪವಿತ್ರ ಗೌಡ ಕೂತ್ಕೊಂಡಿದ್ದಾರೆ. ಅವರ ಜೊತೆ ಮಹಿಳಾ ಪೊಲೀಸ್ ಸಿಬ್ಬಂದಿ ಕೂಡ ಇದ್ದಾರೆ. ಇವತ್ತು ಈ ಒಂದು ಜೈಲ್ಗೆ ಬಂದಂತ ಜೈಲಿನಿಂದ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಸಿಟಿ ಸಿವಿಲ್ ಕೋರ್ಟ್ಗೆ ಅವರನ್ನ ಕರ್ಕೊಂಡು ಬಂದಿದ್ರು. ಈ ವೇಳೆಯಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಈ ಪವಿತ್ರ ಗೌಡ ಏನಿದ್ದಾರೆ, ಇವರು ದರ್ಶನ್ ವಾಹನದಲ್ಲಿ ಕೂತ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ರೂಲ್ಸ್ ಪ್ರಕಾರ ಆ ರೀತಿ ಹೋಗ್ಲಿಕ್ಕಿಲ್ಲ. ಹೀಗಾಗಿ ಪವಿತ್ರ ಗೌಡರನ್ನ ಇಲ್ಲಿ ಮುಂಭಾಗದಲ್ಲಿ ಹೋಗ್ತಾ ಇರುವಂತಹ ವಾಹನದಲ್ಲಿ ಅವರನ್ನ ಕೂರಿಸಿದ್ದಾರೆ. ಇನ್ನು ದರ್ಶನ್ಗೆ 81 ದಿನಗಳ ಬಳಿಕ ಮನೆ ಊಟದ ಭಾಗ್ಯ ಸಿಕ್ಕಿದೆ. ದರ್ಶನ್ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಹಾಜರಾದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡರ ಬಳಿ ಯಾವ ತರಹದ ಅಂದ್ರೆ ಹಾಜರಾದ ವೇಳೆ ದರ್ಶನ್ ಪರ ವಕೀಲರು ನಮಗೆ ಮನೆ ಊಟವನ್ನ ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿದ್ರು. ಅದರಂತೆ ಮನೆ ಊಟದ ಭಾಗ್ಯವನ್ನ ಸದ್ಯ ಕರುಣಿಸಲಾಗಿದೆ. ದರ್ಶನ್ಗೆ ಮನೆಯಿಂದಾನೇ
ಊಟವನ್ನ ರೆಡಿ ಮಾಡ್ಕೊಂಡು ಬಂದು ಕೊಟ್ರು. ಹೀಗಾಗಿ ಅಲ್ಲಿ ಕೋರ್ಟ್ ಆವರಣದಲ್ಲಿ ಕೆಲವೊಂದಿಷ್ಟು ಸಮಯ ದರ್ಶನ್ ವೈಟ್ ಮಾಡಬೇಕಾಯ್ತು. ಆನಂತರ ದರ್ಶನ್ ಮನೆ ಊಟವನ್ನ ತೆಗೆದುಕೊಂಡು ಸದ್ಯ ಈಗ ಜೈಲ್ನತ್ತ ಹೊರಟಿದ್ದಾರೆ. ಈಗ ಅವರು ಇವತ್ತು ಮಧ್ಯಾಹ್ನ ಊಟವನ್ನ ಕೂಡ ಮಾಡಿರಲಿಲ್ಲ, ಹೀಗಾಗಿ ಮನೆ ಊಟವನ್ನೇ ಅಲ್ಲೂ ಕೂಡ ಮಾಡ್ಕೊಂಡ್ರು ಅನ್ನುವಂತಹ ಒಂದು ಮಾಹಿತಿ ಇದೆ. ಅದಾದ ನಂತರ ನೇರವಾಗಿ ಈಗ ಜೈಲ್ನತ್ತ ಹೊರಡ್ತಾ ಇದ್ದಾರೆ. ಸದ್ಯ ಈಗ ಬೊಮ್ಮನಹಳ್ಳಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈಗ ಹೋಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಇವತ್ತು ಕೋರ್ಟ್ಗೆ ಬಂದಿರುವಂತದ್ದು ಚಾರ್ಜಸ್ ಫ್ರೇಮ್ನ ಈ ರೇಣುಕಾಸ್ವಾಮಿ ಕಿಡ್ನಾಪ್ ಮತ್ತೆ ಹತ್ಯೆ ಪ್ರಕರಣ ಏನಿದೆ, ಇದರಲ್ಲಿ ನಿಮ್ಮ ಮೇಲೆ ಇರುವಂತಹ ಆರೋಪಗಳು ಸತ್ಯನ ಅನ್ನುವಂತ ಒಂದು ಆರೋಪಗಳು ಇದಾವೆ ಅನ್ನುವಂಥದ್ದನ್ನ ಆರೋಪಿಗಳಿಗೆ ಹೇಳುವಂತ ಒಂದು ಪ್ರಕ್ರಿಯೆ. ಈ ಒಂದು ಪ್ರಕ್ರಿಯೆಯನ್ನ ಮಾಡಲಾಗಿತ್ತು. ಮೊದಲಿಗೆ ಪವಿತ್ರ ಗೌಡ ಮೇಲೆ ಇರುವಂತಹ ಆರೋಪಗಳನ್ನ ನ್ಯಾಯಾಧೀಶರು ಓದಿ ಹೇಳಿದ್ರು. ಅದಾದ ನಂತರ ನಟ ದರ್ಶನ್ ಏನಿದ್ದಾರೆ ಅವರ ಮೇಲಿರುವಂತಹ ಆರೋಪಗಳನ್ನ ಹೇಳಿದ್ರು. ಉಳಿದ ಎಲ್ಲಾ ಆರೋಪಿಗಳ ಬಳಿ ಕೂಡ ನಿಮ್ಮ ಮೇಲಿರುವಂತಹ ಆರೋಪಗಳಿದ್ದಾವೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೇಳಿದ್ರು. ಎಲ್ಲಾ ಆರೋಪಿಗಳು ಸುಳ್ಳು, ನಮ್ಮ ಮೇಲಿರುವಂತಹ ಆರೋಪಗಳು ಸುಳ್ಳು ಅಂತ ಹೇಳಿದ್ರು. ಈಗ ಮುಂದಿನ ಪ್ರಕ್ರಿಯೆ ನಿಜ ಟ್ರಯಲ್ ಕೂಡ ಆರಂಭವಾಗುತ್ತೆ. ಈಗ 10ನೇ ತಾರೀಕು ಈ ಒಂದು ಪ್ರಕರಣದ ವಿಚಾರಣೆಯನ್ನ 11ನೇ ತಾರೀಕು ಪ್ರಕರಣದ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ. ಅವತ್ತು ದರ್ಶನ್ ಈ ಒಂದು ಹತ್ಯೆ ಮಾಡಿದ್ರು ನೋಡಿ, ಈ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ನಿಜವಾದ ಟ್ರಯಲ್ ಆರಂಭವಾಗುತ್ತೆ. ಎಲ್ಲಾ ಸಾಕ್ಷಿಗಳು ಕೂಡ ಈ ಕೋರ್ಟ್ಗೆ ಹಾಜರಾಗಬೇಕು. ಈ ಒಂದು ಕೇಸ್ನಲ್ಲಿ ಯಾರನ್ನೆಲ್ಲ ಪೊಲೀಸರು ವಿಚಾರಣೆ ಮಾಡಿದ್ರು ಎಲ್ಲವನ್ನ ಕೂಡ ಪ್ರಾಸಿಕ್ಯೂಷನ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಅನಂತರ ದರ್ಶನ್ ಪರ ವಕೀಲರು ಅದನ್ನ ಕ್ರಾಸ್ ಕ್ವಶನ್ ಮಾಡ್ತಾರೆ. ಉಳಿದ ಆರೋಪಿಗಳ ಪರ ವಕೀಲರು ಕೂಡ ಕ್ರಾಸ್ ಎಕ್ಸಾಮಿನ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಸದ್ಯ ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಇನ್ನು ಮೇಲೆ ಶುರುವಾಗುವಂತಹ ಟ್ರಯಲ್ ಏನಿದೆ ಅದು ಅಸಲಿ ಟ್ರಯಲ್. ಆ ಟ್ರಯಲ್ ಮುಗಿದ ನಂತರವೇ ದೋಷಿ ಅಥವಾ ನಿರ್ದೋಷಿ ಅನ್ನುವಂತಹ ನಿರ್ಧಾರವನ್ನ ಕೋರ್ಟ್ ಮಾಡುತ್ತೆ. ಆದ್ರೆ ಸದ್ಯ ಈಗ ನಟ ದರ್ಶನ್ ಈಗ ಪರಪ್ಪನ ಅಗ್ರಹಾರ ಜೈಲ್ನತ್ತ ಹೊರಡ್ತಾ ಇದ್ದಾರೆ. ಈಗ ಸದ್ಯ ಇನ್ನೇನು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ನ ಸಮೀಪ ಇದ್ದಾರೆ. ಇಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರವನ್ನ ಕೂಡ ತಲುಪ್ತಾರೆ. ಪರಪ್ಪನ ಅಗ್ರಹಾರ ಹೋದ ನಂತರ ಅವರ ದಿನಚರಿ ಎಂದಿನಂತೆ ಇರಲಿದೆ. ಆವತ್ತು 11ನೇ ತಾರೀಕು ಏನಾದ್ರೂ ನ್ಯಾಯಾಧೀಶರು ಹಾಜರಾಗಬೇಕು ಅಂತ ಸೂಚನೆಯನ್ನ ನೀಡಿದ್ರೆ ಅವತ್ತು ಕೂಡ ಕೋರ್ಟ್ಗೆ ಬರಬೇಕು. ಇನ್ನು ಟ್ರಯಲ್ ನಡೆಯುವಂತ ವೇಳೆಯಲ್ಲಿ ಕೂಡ ಫಿಸಿಕಲ್ ಆಗಿ ಎಲ್ಲ ಆರೋಪಿಗಳು ಇರುವಂತಹ ಒಂದು ಇರಬೇಕಾಗುತ್ತೆ. ಹೀಗಾಗಿ ಅವರನ್ನ ಪರಪ್ಪನ ಅಗ್ರಹಾರದಿಂದ ಕರ್ಕೊಂಡು ಬರಬೇಕಾಗಿರುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ ನ ಎಲ್ಲಾ ಸದಸ್ಯರು ಯಾರೆಲ್ಲ ಕೋರ್ಟ್ ಜೈಲಲ್ಲಿದ್ದಾರೋ ಅವರೆಲ್ಲರೂ ಈ ಒಂದು ಪ್ರಕರಣದ ವಿಚಾರಣೆ ನಡೆಯುವಂತಹ ವೇಳೆಯಲ್ಲಿ ಕೋರ್ಟ್ಗೆ ಹಾಜರಾಗಬೇಕು. ಈ ಒಂದು ವಾಹನದಲ್ಲೇ ಪವಿತ್ರ ಗೌಡ ಕೂಡ ಇವತ್ತು ಸಾಕಷ್ಟು ಮಂಕಾಗಿದ್ರು. ಆದ್ರೆ ದರ್ಶನ್ ಮುಗುಳ್ನಗುತ್ತಾ ಇದ್ರು. ಅಂದ್ರೆ ಅಭಿಮಾನಿಗಳನ್ನ ನೋಡಿ ಆ ಒಂದು ನಗ್ತಾ ಹೋದ್ರು. ಅಂದ್ರೆ ತಾವು ದುಃಖದಲ್ಲಿದ್ರು ಕೂಡ ಅಭಿಮಾನಿಗಳು ಬೇಸರ ಆಗಬಾರದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ರ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಈ ಒಂದು ರಸ್ತೆಯನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಈ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಯಾವುದೇ ವಿಐಪಿಗಳು ಮೂವ್ಮೆಂಟ್ ಆದ್ರೂ ಕೂಡ ಇಲ್ಲಿ ಝೀರೋ ಟ್ರಾಫಿಕ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ವಾಹನಗಳು ಇಲ್ಲಿ ನಿಂತಿದ್ದಾವೆ, ಜಾಮ್ ಇದೆ. ಹೀಗಾಗಿ ದರ್ಶನ್ ಅಂಡ್ ಸಹಚರರು ಹೋಗ್ತಾ ಇರುವಂತಹ ವೆಹಿಕಲ್ಗೂ ಕೂಡ ಟ್ರಾಫಿಕ್ ಜಾಮ್ ನ ಬಿಸಿ ತಟ್ಟಿದೆ. ಈಗ ಸದ್ಯ ಇವತ್ತು ಕೋರ್ಟ್ಗೆ ಹಾಜರಾದ್ರು. ಅಲ್ಲಿ 12 ಗಂಟೆಗೆ ಬಿಟ್ಟಿದ್ರು. ಅದಾದ ನಂತರ ಪರಪ್ಪನ ಅಗ್ರಹಾರದಿಂದ ಇಲ್ಲಿ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದ್ರು. ಆ ನಂತರ ಅಲ್ಲಿಂದ ನೇರವಾಗಿ ಈಗ ವಾಪಸ್ ಪರಪ್ಪನ ಅಗ್ರಹಾರ ಜೈಲ್ಗೆ ಹೋಗ್ತಾ ಇದ್ದಾರೆ. ಇದರ ನಡುವೆ ದರ್ಶನ್ ಅಭಿಮಾನಿಗಳು ಒಂದಿಷ್ಟು ಜನ ಕೂಡ ಪುಂಡಾಟಿಕೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಕೋರ್ಟ್ ನ ಆವರಣ ಅನ್ನುವಂತ ಒಂದು ಅರಿವು ಕೂಡ ಇಲ್ಲದೆ ಅಲ್ಲಿ ದರ್ಶನ್ ಪರವಾಗಿ ಘೋಷಣೆಯನ್ನ ಕೂಡ ಕೂಗುವಂತ ಕೆಲಸವನ್ನ ಮಾಡಿದ್ರು. ಕೋರ್ಟ್ ಹಾಲ್ ಹತ್ರ ಕೂಡ ಒಂದಿಷ್ಟು ಜನ ಅಭಿಮಾನಿಗಳು ಜಮಾವಣೆಗೊಂಡಿರುವಂತಹ ದೃಶ್ಯಗಳು ಕೂಡ ಕಾಣಿಸ್ತು. ಸದ್ಯ ಈಗ ದರ್ಶನ್ ಹಾಗೆ ಪವಿತ್ರ ಗೌಡ, ನಾಗರಾಜ್ ಇರ್ಬೋದು, ಉಳಿದ 6 ಜನ ಆರೋಪಿಗಳು, ಈ ಪ್ರದೋಷ್ ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಹೊರಗಡೆ ಇದ್ದಾರೆ. ಉಳಿದಂತೆ ಎಲ್ಲ ಆರೋಪಿಗಳು ಕೂಡ ಈಗ 6 ಜನ ಆರೋಪಿಗಳು ಈಗ ಪರಪ್ಪನ ಅಗ್ರಹಾರದತ್ತ ವಾಪಸ್ ತೆರಳ್ತಾ ಇದ್ದಾರೆ. ಮತ್ತೆ ವಾಪಸ್ 11ನೇ ತಾರೀಕು ಇವರು ಪರಪ್ಪನ ಅಗ್ರಹಾರದಿಂದ ವಾಪಸ್ ಬರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಸೆಕ್ಯೂರಿಟಿ ರೀಸನ್ ಏನಾದ್ರು ಕೊಟ್ಟರು ಅಂತ ಹೇಳಿದ್ರೆ ಕೋರ್ಟ್ ಸೆಕ್ಯೂರಿಟಿ ರೀಸನ್ ಅನ್ವಯವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲಿಕ್ಕೆ ಕೂಡ ಅವಕಾಶವನ್ನ ಕಲ್ಪಿಸಬಹುದು. ಥ್ಯಾಂಕ್ ಯು ಧ್ರುವರಾಜ್, ನಮ್ಮೆಲ್ಲ ಮಾಹಿತಿಗಾಗಿ.